ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ಬಿಗಿನರ್ಸ್ ಕ್ರೋಶಾ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ರೋಸ್ ಬೀಡ್ಸು ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ನಾನಿಲ್ಲಿ ಪಲ್ಲು ಕಲರೇ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಇದು ಒಂದೇ ಕಲರ್ ಸ್ಯಾರಿ ಆಗಿರೋದ್ರಿಂದ ನಾನಿಲ್ಲಿ ಪಲ್ಲು ಕಲರ್ ತೊಗೊಂಡಿದ್ದೀನಿ. ಅಕಸ್ಮಾತಾಗಿ ನಿಮಗೇನಾದರೂ 2 ಕಲರ್ ಇತ್ತು ಅಂದರೆ ಆಪೋಸಿಟ್ ಕಲರ್ ತೊಗೊಳ್ಳಿ, ಅಂದರೆ ಪಲ್ಲು ಆಪೋಸಿಟ್ ಕಲರ್ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಫಸ್ಟು ನಾನು 6 ಎಳೆ ದಾರ ತೊಗೊಂಡು 6 ಎಳೆ ದಾರನ ಇಲ್ಲಿ ಫಸ್ಟು ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಚೈನ್ ಹಾಕ್ಕೋತಾ ಇದ್ದೀನಿ. ಸಿಂಗಲ್ ಚೈನ್ ಆದಮೇಲೆ ದಾರನ ಮೇಲ್ ಮಾಡಿ 2 ರೋಸ್ ಬೀಡ್ಸ್ ಹಾಕ್ತಾಯಿದ್ದೀನಿ. 1 ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ಲಾಕ್ ಮಾಡಿ, ಇಲ್ಲ ಅಂದರೆ ಸೀರೆ ಇದಾಗಿಬಿಡುತ್ತೆ, ಸುಕ್ಕು ಥರ ಬರುತ್ತೆ ನಿಮಗೆ ಪಲ್ಲು ಡಿಸೈನ್ ಹಾಕಿದಾಗ. ನೆಕ್ಸ್ಟು ಇನ್ನೊಂದು ಬೀಡ್ ಹಾಕ್ತಾಯಿದ್ದೀನಿ. ಇನ್ನೊಂದು ಬೀಡ್ ದಾರ ಮೇಲ್ ಮಾಡಿ ಇನ್ನೊಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ನೋಡಿ, ಈ ಥರ ಹುಷಾರಾಗಿ ನೀವು ಒಳಗಡೆ ಸೀರೆಯಿಂದ ಎಳ್ಕೋಬೇಕು. ಲಾಕ್ ಮಾಡಿ ನಾನಿಲ್ಲಿ 6 ಚೈನ್ ಹಾಕ್ತಾಯಿದ್ದೀನಿ. 3, 4, 5, 6 ಚೈನ್ ಹಾಕಿ 4 ಚೈನ್ ಗ್ಯಾಪಷ್ಟು ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ ಗ್ಯಾಪಷ್ಟು ಲಾಕ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಇದು ಆರ್ಚ್ ಬರಬೇಕು, ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿಯೇ ಆರ್ಚ್ ಥರ ಹಾಕಬೇಕು ನೀವು. ಇಲ್ಲಿ ನೋಡಿ, ಈ ಥರ. ಇದಾದಮೇಲೆ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ತಾಯಿದ್ದೀನಿ ನಾನು. ಸಿಂಗಲ್ ಚೈನ್ ಆದಮೇಲೆ ದಾರ ಮೇಲ್ ಮಾಡಬೇಕು. ದಾರ ಮೇಲ್ ಮಾಡಿ ಇಲ್ಲಿ ಮಾತ್ರ ನಾನು 3 ಬೀಡ್ಸ್ ಹಾಕ್ತಾಯಿದ್ದೀನಿ. ಫಸ್ಟ್ ಮಾತ್ರ 2 ಬೀಡ್ಸು, ಆಮೇಲೆ 3 ಬೀಡ್ಸು. ನೋಡಿ, ಈಗ 1 ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ದಾರ ಮೇಲ್ ಮಾಡಬೇಕು. ನೋಡಿ, ಈ ಥರ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ದಾರ ಮೇಲ್ ಮಾಡಿ ಬೀಡನ್ನ ತೊಗೋಬೇಕು. ನೋಡಿ, ಈ ಥರ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಅದೇ ಥರ ಸೇಮ್ ದಾರ ಮೇಲ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಏನಕ್ಕೆ ಇಲ್ಲಿ 3 ಬೀಡ್ಸ್ ಹಾಕ್ತಾಯಿದ್ದೀನಿ ಅಂದರೆ ಮಧ್ಯ ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ನಮಗೆ 5 ಚೈನ್ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 3 ಬೀಡ್ಸ್ ಹಾಕ್ತಾಯಿದ್ದೀನಿ. ಅಲ್ಲಿ 2 ಬೀಡ್ಸಲ್ಲಿ ಫಸ್ಟೇ 5 ಚೈನ್ ಬರುತ್ತೆ. ಈಗ ನೆಕ್ಸ್ಟು 6 ಚೈನ್ ಹಾಕಿ 4 ಚೈನ್ ಗ್ಯಾಪಷ್ಟು, ನೋಡಿ ಇಲ್ಲಿ 4 ಚೈನ್ ಗ್ಯಾಪಷ್ಟು ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶಾ, ನೋಡಿ ಈ ಥರ ಬರುತ್ತೆ ಆರ್ಚು 2 ಕಡೆನೂ. ಅದೇ ಥರನೇ ಸೇಮ್ ಫುಲ್ ಸ್ಯಾರಿಗೂ ನೀವು ಇದೇ ಥರನೇ ಮಾಡಬೇಕು. ಒಂದು ಸಿಂಗಲ್ ಚೈನ್ ಹಾಕಿ ನೋಡಿ, ಇಲ್ಲಿ 2, ಇಲ್ಲಿ 3, ಮತ್ತು ನಾನಿಲ್ಲಿ ಅಗೇನ್ 3. ಫಸ್ಟು ಮಾತ್ರ 2 ಬೀಡ್ಸ್ ಹಾಕಬೇಕು, ಆಮೇಲೆಲ್ಲ 3 ಬೀಡ್ಸೇ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಆದಷ್ಟು 2 ಬೀಡ್ಸ್ ಹಾಕೋದಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ 3 ಬೀಡ್ಸ್ ಹಾಕಿ. ನೋಡಿ, ಈಗ ದಾರ ಮೇಲ್ ಮಾಡಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡನ್ನ ಒಳಗಡೆ ತೊಗೊಂಡು ಈಗ ದಾರ ಮೇಲ್ ಮಾಡಬೇಕು, ಬೀಡನ್ನ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ, ಈ ಥರ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರಬೇಕೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಅಗೇನ್ 6 ಚೈನ್ ಹಾಕಬೇಕು. 6 ಚೈನ್ ಹಾಕಿ 4 ಚೈನ್ ಗ್ಯಾಪಷ್ಟು ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಸೇಮ್ ಫುಲ್ಲು ಸ್ಯಾರಿನೂ ಇದೇ ಥರನೇ ನಾವು ಹಾಕಬೇಕು. ಈಗ ನೋಡಿ, ನಾನಿಲ್ಲಿ ಫುಲ್ ಸ್ಯಾರಿನೂ ಹಾಕಿದ್ದೀನಿ. ಫುಲ್ ಸ್ಯಾರಿನೂ ಹಾಕಿ ಈಗ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗಿಲ್ಲಿ 2 ಬೀಡ್ಸ್ ಬಂದಿಲ್ಲ, 3 ಬೀಡ್ಸ್ ಬಂದಿದೆ. ನೀವು ಬೇಕಂದರೆ ಇನ್ನು ಸ್ವಲ್ಪ ಬಿಗ್ ಬೀಡ್ ಹಾಕ್ಕೋಬೋದು. ನಾನಿಲ್ಲಿ 2 ಚೈನ್ ಹಾಕ್ಬಿಟ್ಟು ದಾರ ಮೇಲ್ ಮಾಡಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ದಾರನ. ಲಾಸ್ಟಲ್ಲಿ ನೋಡಿ, ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸ್ ತೊಗೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ರೋಸ್ ಬೀಡ್ ಹಾಕಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಈಗ ನೋಡಿ, ಫಸ್ಟ್ ಲಾಕ್ ಮಾಡಿದ್ದೀವಲ್ಲ ಆ ಗ್ಯಾಪ್ ತೊಗೊಂಡು ಅಲ್ಲಿ ನಾನಿಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಹಿಂದೆಗಡೆ ಗಂಟು ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ.
ಮತ್ತೆ ಸಿಂಗಲ್ ಚೈನ್ ಹಾಕಿದ್ದೀನಲ್ಲ, ಅದು ಸಿಂಗಲ್ ಚೈನಿಗೆ ಮತ್ತೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು 5 ಚೈನ್ ಹಾಕೋತಾ ಇದ್ದೀನಿ. 3 4 5 ನೋಡಿ, 5 ಚೈನ್ ಹಾಕ್ಕೊಂಡು ಫ್ರೆಂಡ್ಸ್, ನೀವೇನಾದರೂ ಸ್ವಲ್ಪ ದೊಡ್ಡ ಬೀಡ್ ಏನಾದರೂ ತೊಗೊಂಡ್ರೆ, ಬಿಗ್ ಬೀಡ್ ತೊಗೊಂಡಾಗ ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ಆ ಬೀಡು ಫುಲ್ಲು ಸುತ್ತ ಬರಬೇಕು, ಅಷ್ಟು ನೋಡಿಕೊಂಡು ಆ ಗ್ಯಾಪಲ್ಲಿ ನೀವು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಈ 6 ಚೈನ್ ಗ್ಯಾಪಲ್ಲಿ 2 ದಾರದಲ್ಲಿ 1, 2 ದಾರದಲ್ಲಿ 1, 2 ದಾರದಲ್ಲಿ 1, ಇದೇ ಥರನೇ ತ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು ನಾವು. ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು, 2 ದಾರದಲ್ಲಿ 1, 2 ದಾರದಲ್ಲಿ 1, 2 ದಾರದಲ್ಲಿ 1, ಇದೇ ಥರನೇ ಹಾಕಬೇಕು. ಸಾರಿ, ನಾನಿಲ್ಲಿ 1 ತೊಗೊಂಡ್ಬಿಟ್ಟೆ ಮಿಸ್ಸಾಗಿ. ಸ್ವಲ್ಪ ನಿಮಗೆ ಫಸ್ಟು ಕ್ರೋಶ ಹಾಕೋವರೆಗೂ ಅಷ್ಟೇ, ಫಸ್ಟ್ ಚೈನ್ ಹಾಕೋವರೆಗೂ ಅಷ್ಟೇ ಸ್ವಲ್ಪ ಕಷ್ಟ ಆಗೋದು ನಿಮಗೆ, ಆಮೇಲೆ ನಿಮಗೆ ಈಸಿ ಆಗಿಬಿಡುತ್ತೆ. ನೋಡಿ, ಈಗ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ನೋಡಿ, ಇಲ್ಲಿ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟೋಗುತ್ತೆ, ಒಂಚೂರು ನೋಡ್ಕೊಂಡು ಮಾಡಿ. 2 ದಾರದಲ್ಲಿ 1, 2 ದಾರದಲ್ಲಿ 1 ಮಾಡಬೇಕು, 2 ದಾರದಲ್ಲಿ 1, 2 ದಾರದಲ್ಲಿ 1, 2 ದಾರದಲ್ಲಿ 1. ಇದೇ ಥರನೇ ನಾನು ಇಲ್ಲಿ 7 ಚೈನ್ಸ್ ಹಾಕೋತಾ ಇದ್ದೀನಿ. 7 ಚೈನ್ಸ್ ಹಾಕಿ ಮಧ್ಯದಲ್ಲಿ ಒಂದು ಸ್ಮಾಲ್ ಬೀಡ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ, ಈಗ ನಾನಿಲ್ಲಿ 5 ಚೈನ್ ಹಾಕಿದ್ದೀನಿ. ನೋಡಿ, 5 ಚೈನ್ ಆಗಿದೆ, ಇನ್ನೂ 2 ಚೈನ್ ಹಾಕಬೇಕು. 6, 2 ದಾರದ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. 2 ದಾರದಲ್ಲಿ 1, 2 ದಾರದಲ್ಲಿ 1, 2 ದಾರದಲ್ಲಿ 1, ಇದೇ ಥರನೇ ಸೇರಿಸ್ತಾ ಬರಬೇಕು. ಆಮೇಲೆ ದಾರ ಮೇಲ್ ಮಾಡಿ ನೋಡಿ, ಈ ಥರ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಸ್ಮಾಲ್ ಬೀಡ್ ತೊಗೊಂಡು ಈ ಥರ ದಾರದ ಒಳಗಡೆ ಹಾಕಿ, ಆದರೆ ಇಲ್ಲಿ ಮಾತ್ರ ನೀವು ಬೀಡ್ ಲಾಕ್ ಮಾಡಬಾರ್ದು. ಬೀಡ್ ಒಳಗಡೆ ಹಾಕ್ಕೊಂಡು ನೀವು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು, 2 ದಾರದಲ್ಲಿ 1, 2 ದಾರದಲ್ಲಿ 1, 2 ದಾರದಲ್ಲಿ 1, ಸೇಮ್ ಇದೇ ಥರನೇ ಫುಲ್ಲು ಸ್ಯಾರಿಗೂ ಮಾಡಬೇಕು. ಮತ್ತು ನಾನು ಫಸ್ಟ್ ಇಲ್ಲಿ 7 ಚೈನ್ ಹಾಕಿದ್ದೀನಲ್ಲ, ಸೊ ಆಮೇಲೆ ಬೀಡ್ಸ್ ಆಫ್ಟರು 7 ಚೈನೇ ಹಾಕಬೇಕು. ಒಟ್ಟು ಟೋಟಲು 14 ಚೈನ್ಸ್ ಬರುತ್ತೆ ನಿಮಗಿಲ್ಲಿ. 14 ಚೈನ್ಸ್ ಹಾಕಬೇಕು. ನೀವು ನೋಡ್ಕೋಬೋದು, ನೀವು ಏನಾದರೂ ಎಕ್ಸ್ಟ್ರಾ ಏನಾದರೂ 7 ಚೈನ್ ಹಾಕಿದ್ರೆ 2 ಚೈನ್ ಎಕ್ಸ್ಟ್ರಾ ಆಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಸೊ ಇಲ್ಲಿ ನಾನೀಗ 6 ಚೈನ್ಗೆ ನಾನಿಲ್ಲಿ 14 ತ್ರಿಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ 6 ಚೈನ್ ಹಾಕಿದ್ದೀನಿ, ಇನ್ನೊಂದು ಚೈನ್ ಹಾಕಬೇಕು. ಸೊ ಇನ್ನೊಂದು ಚೈನ್ ಹಾಕಾದ್ಮೇಲೆ ನೋಡಿ, ಇದು ಈಗ ನೋಡಿ, ಇಲ್ಲಿ ಫಸ್ಟ್ ಬೀಡ್ ಇದೆಯಲ್ಲ ರೋಸ್ ಬೀಡು, ಅಲ್ಲಿಗೆ ಲಾಕ್ ಮಾಡಿದೆ ನೋಡಿ, ಆ ಲಾಕ್ಗೆ ನಾನು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಬೀಡ್ ಲಾಕ್ ಇದೆಯಲ್ಲ, ಆ ಲಾಕ್ಗೆ ಲಾಕ್ ಮಾಡ್ಕೊಂಡು 5 ಚೈನ್ ಹಾಕ್ಕೊಂಡು 5 ಚೈನ್ ಆದಮೇಲೆ 5 ಚೈನ್ನ ನೆಕ್ಸ್ಟ್ ಬೀಡ್ ಲಾಕ್ ಮಾಡಿದ್ನಲ್ಲ, ಆ ಬೀಡ್ ಲಾಕ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅಲ್ಲಿಗೆ ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ನೋಡಿ, ಈ ಥರ ಬರುತ್ತೆ ಆರ್ಚು ನಿಮಗೆ. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಈ 6 ಚೈನ್ ಇದೆಯಲ್ಲ, ಆ 6 ಚೈನ್ ಗ್ಯಾಪಲ್ಲಿ ದಾರನ ಎಳ್ಕೊಂಡು 2 ದಾರದಲ್ಲಿ 1, 2 ದಾರದಲ್ಲಿ 1, 2 ದಾರದಲ್ಲಿ 1, 2 ದಾರದಲ್ಲಿ 1, ಇದೇ ಥರನೇ ಮಾಡಬೇಕು ನಾವು. ನಿಮಗೇನಾದರೂ ವಿಡಿಯೋ ಫಾಸ್ಟ್ ಅನಿಸಿದ್ರೆ ಸ್ವಲ್ಪ ರಿಮೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ರಿವೈಂಡ್ ಮಾಡ್ಕೊಂಡು ನೋಡಿ, ಈ ಥರ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. 2 ಸಲ ಈ ಥರ 2 ಸಲ ಸುತ್ತಿ ದಾರ ತೊಗೊಂಡು ಹಾಕಬೇಕು. ನೋಡಿ, ಇವಾಗ ನಾನು 2 ಚೈನ್ ಹಾಕಿ ತೋರಿಸಿದ್ದೀನಿ ನಿಮಗೆ, ಅಂದರೆ 2 ಆರ್ಚ್ ಹಾಕಿ ತೋರಿಸಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದೇ ಥರ ನೀವು ಫುಲ್ ಸ್ಯಾರಿಗೂ ಹಾಕ್ಕೋಬೇಕು. ಮತ್ತು ಇಲ್ಲಿ 157 ದಾರ ತೊಗೊಂಡು ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ. ಬೀಡ್ಸಲ್ಲಿ 5 ಚೈನ್ ಬಿಟ್ಟಿದ್ನಲ್ಲ, ಸೊ ಹಾಫ್ ಚೈನಲ್ಲಿ ಹಾಕಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಇರುತ್ತೆ.
ನೀವು ಬೇರೆ ಕಲರಲ್ಲೂ ಹಾಕ್ಬೋದು. ನಾನು ಕಲ್ಲರ್ ಒಂದೇ ಕಲರ್ ಇತ್ತು ಅಂದ್ಬಿಟ್ಟು ನಾನು ಒಂದೇ ಕಲರ್